13ನೇ ವಯಸ್ಸಿನಲ್ಲಿ ತಾಯಿಯಾಗಿ ಹೆತ್ತ ಕಂದನಿಂದಲೇ ದೂರವಾಗಿ ಕಣ್ಣೀರಿನಲ್ಲಿ ಮುಳುಗಿದ್ದ ಈ ಪುಟ್ಟ ಹುಡುಗಿ ಜಯಿಸಿದ ಹಾದಿ ಯಾರಿಗಾದ್ರೂ ಕಣ್ಣಂಚಲ್ಲಿ ನೀರು ತರಿಸದೇ ಇರೋದು. 13 ವರ್ಷದ ಬಾಲಕಿ ಅನಾಮಿಕಾ ಅಖ್ತರ್ ಜುಯಿ ಅವರ ಕತೆ. ಕೇವಲ 11 ವರ್ಷದ ಹಸುಳೆಯಾಗಿದ್ದಾಗ 22 ವರ್ಷದ ಶಕೀಬ್ ಮಿಯಾ ಅನ್ನೋ ಯುವಕನ ಅಮ್ಮನ ಮಡಿಲಲ್ಲಿ ಆಟವಾಡಿಕೊಂಡು ಕೈಯಲ್ಲಿ ಪುಸ್ತಕ ಹಿಡಿದು ಶಾಲೆಗೆ ಹೋಗಬೇಕಾದ 13 ವರ್ಷದ ಮಗು ತನ್ನ ಕೈಯಲ್ಲೇ ಇನ್ನೊಂದು ಮಗುವನ್ನು ಹಿಡಿದು ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದರೆ ಇದು ಯಾವುದೋ ಸಿನಿಮಾ ಕಥೆಯಲ್ಲ. ಫೇಸ್ಬುಕ್ನಲ್ಲಿ ಸಿಕ್ಕ ಬೂಟಾಟಿಕೆಯ ಪ್ರೀತಿ, ಬಾಲ್ಯ ವಿವಾಹದ ರಾಕ್ಷಸ ಪದ್ಧತಿ ಮತ್ತು ಸೋಷಿಯಲ್ ಮೀಡಿಯಾದ ಅಂಧಕಾರಕ್ಕೆ ಬಲಿಯಾದ 13 ವರ್ಷದ ಹುಡುಗಿಯ ನೈಜ ಹಾಗೂ ಎದೆ ಜಲ್ಲನಿಸುವಂತಹ ಸತ್ಯಕಥೆ ಇದು. ಈ ಕಥೆಯ ಕೊನೆಯಲ್ಲಿ ನಮ್ಮಿಡೀ ಸಮಾಜಕ್ಕೆ ಕಣ್ಣು ತೆರೆಸುವ ಒಂದು ಪಾಠವಿದೆ. ಅಖ್ತರ್ ಎಂಬ ಹುಡುಗಿ ಕೇವಲ 11 ವರ್ಷ ವಯಸ್ಸಿದ್ದಾಗ ಫೇಸ್ಬುಕ್ನಲ್ಲಿ ಶಾಕಿಬ್ ಅನ್ನುವ 22 ವರ್ಷದ ಯುವಕನ ಪರಿಚಯವಾಗುತ್ತದೆ. ನೋಡಿ, 11 ವರ್ಷ ಅಂದರೆ ಜೀವನದ ಅನುಭವೇ ಇರದ ಮುಗ್ಧ ವಯಸ್ಸು. ಆ ಯುವಕ ತನ್ನ ಕಪಟ ಮಾತಿನಿಂದ ಆ ಮಗುವನ್ನು ಬುಟ್ಟಿಗೆ ಹಾಕಿಕೊಳ್ಳುತ್ತಾನೆ. ವಯಸ್ಸಿನ ವ್ಯತ್ಯಾಸ, ಜೀವನದ ಅರಿವು ಯಾವುದೂ ಇಲ್ಲದ ಆ ವಯಸ್ಸಿನಲ್ಲೇ ಪ್ರೀತಿಯ ಹೆಸರಿನಲ್ಲಿ ಇಬ್ಬರಿಗೂ ಮದುವೆಯಾಗಿ ಬಿಡುತ್ತದೆ. 11ನೇ ವಯಸ್ಸಿನಲ್ಲೇ ಬಾಲ್ಯ ವಿವಾಹದ ನೋಗ ಹೊತ್ತ ಆ ಸಣ್ಣ ಹುಡುಗಿ ತನ್ನ 13ನೇ ವಯಸ್ಸಿಗೆ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ತನ್ನದೇ ದೇಹ ಬೆಳೆಯದ ಆ ವಯಸ್ಸಿನಲ್ಲಿ ಆಕೆ ತಾಯಿಯಾಗುತ್ತಾಳೆ. ಆದರೆ ಆ ಮಗುವಿನ ಜೀವನದಲ್ಲಿ ನಿಜವಾದ ನರಕ ಶುರುವಾಗಿದ್ದೇ ಮಗು ಹುಟ್ಟಿದ ಮೇಲೆ. ಗಂಡ ಶಾಕಿಬ್ ಮತ್ತು ಆತನ ಮನೆಯವರು ಆಕೆಯ ಕೈಯಲ್ಲಿದ್ದ ಕೇವಲ 7 ತಿಂಗಳ ಹಸುಗೂಸನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಾರೆ. ಯೋಚಿಸಿ ನೋಡಿ, 13 ವರ್ಷದ ಒಂದು ಸಣ್ಣ ಹುಡುಗಿ ಹೆತ್ತ ಮಗು ಹಸಿವಿನಿಂದ ಆಕ್ರಾಂತ ಮಾಡುತ್ತಿದ್ದರೂ ಅದನ್ನು ನೋಡಲಾಗದೆ ರಸ್ತೆಯಲ್ಲಿ ಬಿದ್ದು ಅಳುತ್ತಿರುತ್ತಾಳೆ. ಆ ಕ್ರೂರಿಗಳು ಮಗುವನ್ನು ಕಸಿದುಕೊಂಡು ಆ ಅಪ್ರಾಪ್ತ ತಾಯಿಯನ್ನು ಮನೆಯಿಂದ ರಸ್ತೆಗೆ ತಳ್ಳಿ ಬಾಗಿಲು ಹಾಕಿಕೊಳ್ಳುತ್ತಾರೆ. ಆಕೆಯ ಕಣ್ಣ ಮುಂದೆ ಆ ಮಗುವಿನ ಅಳು ಮಾಯವಾಗುತ್ತದೆ. ಆದರೆ ಆ ಮಗು ಅಲ್ಲಿಗೆ ಸೋಲಿಲ್ಲ. ತನ್ನ ಕಂದನಿಗಾಗಿ ಆಕೆಯಲ್ಲಿದ್ದ ತಾಯ್ತನ ಜಾಗೃತವಾಯಿತು. ಅಳುತ್ತಲೇ ಲೀಗಲ್ ಏಡ್ ಆಫೀಸ್ ಮೆಟ್ಟಿಲೇರಿ ತನ್ನ 7 ತಿಂಗಳ ಮಗುವನ್ನು ನನಗೆ ಕೊಡಿಸಿ ಅಂತ ಕಾನೂನಿನ ಮುಂದೆ ಕಣ್ಣೀರಿಡುತ್ತಾಳೆ. ಕೋರ್ಟ್ ಈ ಪ್ರಕರಣವನ್ನು ತೀರಾ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಮಗುವನ್ನು ರಕ್ಷಿಸಿ ತಾಯಿಗೆ ಒಪ್ಪಿಸುವಂತೆ ಪೊಲೀಸರಿಗೆ ಆದೇಶ ನೀಡುತ್ತದೆ. ಪೊಲೀಸರು ಕಾರ್ಯಾಚರಣೆ ನಡೆಸಿ ಗಂಡನ ಮನೆಯಿಂದ ಮಗುವನ್ನು ಸುರಕ್ಷಿತವಾಗಿ ತಂದು ಆ ಪುಟ್ಟ ತಾಯಿಯ ಮಡಿಲಿಗೆ ಒಪ್ಪಿಸುತ್ತಾರೆ. ಆ ಸಂದರ್ಭದಲ್ಲಿ ವಿಚಾರಣೆ ನಡೆಸಿದಾಗ ನ್ಯಾಯಾಧೀಶರು ನೀಡಿದ ಒಂದು ಹೇಳಿಕೆ ಇಡೀ ಜಗತ್ತಿನ ಕಣ್ಣು ತೆರೆಸುವಂತಿತ್ತು. ಅವರು ಭಾವುಕರಾಗಿ ಬರೆಯುತ್ತಾರೆ, ಆಕೆ ಇನ್ನು ತಾನೇ ಒಂದು ಮಗು, ಆದರೂ ಈಗಾಗಲೇ ತಾಯಿಯಾಗಿದ್ದಾಳೆ. ಕೊನೆಗೂ ಕೋರ್ಟ್ ಆ ಮಗುವಿನ ಸಂಪೂರ್ಣ ಹಕ್ಕನ್ನು ಆ ತಾಯಿಗೆ ನೀಡುತ್ತದೆ. ಸ್ನೇಹಿತರೆ, ಈ ಕಥೆಯಲ್ಲಿ ನಾವು ಆ ಮಗಳಿಗೆ ನ್ಯಾಯ ಸಿಕ್ಕಿರಬಹುದು, ಆದರೆ ಆಕೆಯ ಕಳೆದುಕೊಂಡು ಹೋದ ಬಾಲ್ಯವನ್ನು, ಅನುಭವಿಸಿದ ನರಕವನ್ನು ಯಾರು ಮರಳಿ ತಂದುಕೊಡಲು ಸಾಧ್ಯವಿಲ್ಲ. ಈ ಘಟನೆ ಇಡೀ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಪ್ರತಿಯೊಬ್ಬ ಪೋಷಕರಿಗೆ ನೀಡುವ ಪ್ರಮುಖ ಪಾಠಗಳು. ಒಂದು, ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಎಚ್ಚರ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಮಕ್ಕಳು ಮೊಬೈಲ್ನಲ್ಲಿ ಯಾರ ಜೊತೆ ಮಾತಾಡುತ್ತಿದ್ದಾರೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂಬುದು ಪೋಷಕರು ಗಮನಿಸಲೇಬೇಕು. ಪ್ರೀತಿಯ ಹೆಸರಿನಲ್ಲಿ ಸೈಬರ್ ಅಪರಾಧಿಗಳು ಮುಗ್ಧ ಮಕ್ಕಳನ್ನು ಹೇಗೆ ಬಲಿ ಪಡೆಯುತ್ತಾರೆ ಎಂಬುದಕ್ಕೆ ಇದು ದೊಡ್ಡ ಸಾಕ್ಷಿ. ಬಾಲ್ಯ ವಿವಾಹ ಸಾಮಾಜಿಕ ಶಾಪ. 21ನೇ ಶತಮಾನದಲ್ಲೂ ಬಾಲ್ಯ ವಿವಾಹದಂತಹ ಅನಾಗರಿಕ ಪದ್ಧತಿ ಜೀವಂತವಾಗಿರುವುದು ನಮ್ಮ ಸಮಾಜಕ್ಕೆ ಕಪ್ಪು ಚುಕ್ಕೆ. ಮಗುವಿಗೆ ಶಿಕ್ಷಣ ಕೊಡಿಸುವ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಅದು ಆ ಮಗುವಿನ ಜೀವವನ್ನೇ ಬಲಿ ಪಡೆಯುತ್ತದೆ. ನೋಡಿ, ಸಂವಾದ ರಕ್ಷಣೆ ಇಂತಹ ವಿಷಯಕ್ಕೆ
ನಿಮ್ಮ ಮಕ್ಕಳ ಜೊತೆ ಸ್ನೇಹಿತರಂತೆ ಮುಕ್ತವಾಗಿ ಮಾತನಾಡಿ. ಅವರಿಗೆ ಸರಿಯಾದ ವಯಸ್ಸಿನಲ್ಲಿ ಒಳ್ಳೆಯದ್ದೇ ಯಾವುದು ಕೆಟ್ಟದ್ದು ಯಾವುದೆಂಬ ಅರಿವನ್ನು ಮೂಡಿಸಿ. ಯಾವುದೇ ಸಮಸ್ಯೆ ಬಂದರೂ ಪೋಷಕರಲ್ಲಿ ಹೇಳಿಕೊಳ್ಳುವಂತಹ ವಾತಾವರಣ ಮನೆಯಲ್ಲಿರಬೇಕು. ನಿಮ್ಮ ಮನೆಯ ಮಕ್ಕಳಿಗೆ ಈ ವಿಷಯದ ಅರಿವು ಮೂಡಿಸಿ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಪೋಷಕರಿಗೂ ಶೇರ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಘಟನೆ ಬಾಂಗ್ಲಾದೇಶದಲ್ಲಿ ನಡೆದಂತಹ ಒಂದು ಘಟನೆ, ಬಹಳ ಬೇಸರವಾಗ್ತಾ ಇದೆ ಈ ಘಟನೆ ಕೇಳಿ. ಆ ಪಾಪ ಚಿಕ್ಕ ಹುಡುಗಿ ನೋಡಿ, ಈಗ ಒಂದು ತಾಯಿಯಾಗಿದ್ದಾಳೆ. ಅವಳ ಒಂದು ಚಿಕ್ಕ ತಾಯಿ ಮತ್ತೊಂದು ಚಿಕ್ಕ ಮಗು ಅಂದರೆ ಬಹಳ ಬೇಸರದ ಸಂಗತಿ. ಈ ಶತಮಾನದಲ್ಲೂ ಅಲ್ಲಿ ಇಂತಹ ಬಾಲ್ಯ ವಿವಾಹ ಪದ್ಧತಿಯಲ್ಲಿದೆ. ನಮ್ಮ ಮಕ್ಕಳನ್ನ ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪಿಡುಗು ಸೋಷಿಯಲ್ ಮೀಡಿಯಾ ಅನ್ನೋ ವ್ಯವಸ್ಥೆಯ ನಿರ್ದಯತೆಗೆ ಬಲಿಯಾದ ಪುಟ್ಟ ಮಗುವೊಂದರ ಕಥೆ ಇದು. 13ನೇ ವಯಸ್ಸಿನಲ್ಲಿ ತಾಯಿಯಾಗಿ ಹೆತ್ತ ಕಂದನಿಂದಲೇ ದೂರವಾಗಿ ಕಣ್ಣೀರಿನಲ್ಲಿ ಮುಳುಗಿದ್ದ ಬಾಂಗ್ಲಾದೇಶದ ಈ ಪುಟ್ಟ ಹುಡುಗಿ ಜಯಿಸಿದ ಹಾದಿ ಯಾರಿಗಾದ್ರೂ ಕಣ್ಣಂಚಲ್ಲಿ ನೀರು ತರಿಸದೇ ಇರೋದು. ಇದು ಬಾಂಗ್ಲಾದೇಶದ ಢಾಕಾದ 13 ವರ್ಷದ ಬಾಲಕಿ ಅನಾಮಿಕಾ ಅಖ್ತರ್ ಜುಯಿ ಅವರ ಕತೆ. ಕೇವಲ 11 ವರ್ಷದ ಹಸುಳೆಯಾಗಿದ್ದಾಗ ಫೇಸ್ಬುಕ್ನಲ್ಲಿ ಪರಿಚಯವಾದ 22 ವರ್ಷದ ಶಕೀಬ್ ಮಿಯಾ ಅನ್ನೋ ಯುವಕನ ಮಾಯಾಜಾಲಕ್ಕೆ ಈಕೆ ಸಿಲುಕಿದ್ಲು. ವಯಸ್ಸಿನ ಅಂತರ, ಮುಕ್ತತೆ ಯಾವುದನ್ನು ಯೋಚನೆ ಮಾಡದೆ ಆ ವಯಸ್ಸಿನಲ್ಲಿ ಪ್ರೀತಿಯ ಹೆಸರಲ್ಲಿ ಇಬ್ಬರಿಗೂ ಮದುವೆಯಾಯಿತು. 11ನೇ ವಯಸ್ಸಿಗೆ ಬಾಲ್ಯ ವಿವಾಹದ ನೊಗ ಹೊತ್ತ ಅನಾಮಿಕಾ 13ನೇ ವಯಸ್ಸಿಗೆ ತಾಯಿಯಾದ್ಲು. ಆದ್ರೆ ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಗಂಡು ಮಗುವಿಗೆ ಜನ್ಮ ನೀಡಿದ ಕೆಲವೇ ತಿಂಗಳುಗಳಲ್ಲಿ ಅನಾಮಿಕಳ ಜೀವನದಲ್ಲಿ ಅಸಲಿ ನರಕ ಶುರುವಾಯಿತು. ಗಂಡ ಶಕೀಬ್ ಮತ್ತು ಆತನ ಪೋಷಕರು ನವಜಾತ ಶಿಶುವನ್ನ ಆಕೆಯಿಂದ ಕಸಿದುಕೊಂಡ್ರು. ಆ ಹಸುಗೂಸನ್ನ ತಾಯಿಯಿಂದ ಬೇರ್ಪಡಿಸಿ 13 ವರ್ಷದ ಆ ಅಪ್ರಾಪ್ತ ತಾಯಿಯನ್ನ ಕ್ರೂರವಾಗಿ ಮನೆಯಿಂದ ಹೊರಹಾಕಿದ್ರು. ತಾನು ಹೆತ್ತ ಮಗುವಿನ ಅಳು, ಹಸುವಿನ ಆ ಕ್ರಂದನ ಕಣ್ಣ ಮುಂದೆ ಕಣ್ಮರೆಯಾಗ್ತಾ ಇದ್ದಾಗ ಆ ಮುಕ್ತ ಬಾಲಕಿಯಲ್ಲಿದ್ದ ತಾಯಿ ಕಣ್ಣೀರು ಹಾಕುತ್ತಾ ರಸ್ತೆಗೆ ಬಿದ್ಲು. ಆದ್ರೆ ಆ ಮಗು ಸೋಲಲಿಲ್ಲ. ಹೆತ್ತ ಕಂದನಿಗಾಗಿ ಆಕೆಯಲ್ಲಿದ್ದ ತಾಯ್ತನ ಜಾಗೃತವಾಯಿತು. ಧೈರ್ಯ ತಂದುಕೊಂಡು ಢಾಕಾ ಲೀಗಲ್ ಏಡ್ ಆಫೀಸ್ ಮೆಟ್ಟಿಲೇರಿದ್ಲು. ತನ್ನ ಮಗು ತನಗೆ ಕೊಡ್ಸಿ ಅಂತ ಕಾನೂನಿನ ಮುಂದೆ ಕಣ್ಣೀರಿಟ್ಲು. ಈ ಆಕ್ರಂದನ ನ್ಯಾಯಾಲಯದ ಬಾಗಿಲು ತಟ್ಟಿತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ತಕ್ಷಣವೇ ಮಗುವನ್ನ ರಕ್ಷಣೆ ಮಾಡಿ ತಾಯಿಗೆ ಒಪ್ಪಿಸುವಂತೆ ಪೊಲೀಸರಿಗೆ ಆದೇಶ ನೀಡಿತು. ನ್ಯಾಯಾಲಯದ ಕಟ್ಟುನಿಟ್ಟಿನ ಸೂಚನೆಯಂತೆ ಕಾರ್ಯಪ್ರವೃತ್ತರಾದ ಪೊಲೀಸರು 7 ತಿಂಗಳ ಮಗುವನ್ನ ಗಂಡನ ಮನೆಯಿಂದ ಸುರಕ್ಷಿತವಾಗಿ